ಎಲ್ಲರಿಗೂ ನಮಸ್ಕಾರ. ಏನು ವಿಶೇಷ ಅಂದರೆ ಈ ನಂತರ ಬರುವಂಥ ಆರ್ಮಿ, SSC, GD, CRPF, ಪೊಲೀಸ್ ಫಿಸಿಕಲ್ಗಳಿಗೆ ಯಾರಿಗೆ ಕೋಚಿಂಗ್ ಸೆಂಟರ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ನಾವು ಊರಲ್ಲೇ ಮಾಡ್ತಿನಂಥ ವಿದ್ಯಾರ್ಥಿಗಳಿಗೆ ನನ್ನಿಂದ ಖಂಡಿತವಾಗಿ ಸಹಾಯ ಆಗುತ್ತೆ ಈ ಫಿಸಿಕಲ್ ವಿಷಯದಲ್ಲಿ. ಯಾಕಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬಾಲ್ಕೋಟ್ ಸ್ಟೇಡಿಯಮ್ಗೆ ಬನ್ನಿ, ಅಥವಾ ಬರದೇ ಆಗದೇ ಇರೋರಂತೂ ನಿಮ್ಮ ಹೈಟ್ ವೇಟ್ಗಳನ್ನು ಮೆಸೇಜ್ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಗೆ ವರ್ಕೌಟ್ಗಳನ್ನು ಕೊಡ್ತೀನಿ. ಇಷ್ಟೇ ಅಲ್ಲದೆ ನಾನು ಬಾಲ್ಕೋಟ್ ಸ್ಟೇಡಿಯಮಲ್ಲಿ ನಮ್ಮ ಕರ್ತವ್ಯದ ಬಿಡಿನೊಳಗಡೆ ಯಾರೇ ಬಂದು ಫಿಟ್ನೆಸ್ಸು ಅಥವಾ ಫ್ಯಾಟ್ ಲಾಸ್ ಮಾಡೋಕ್ಕೋಸ್ಕರ ಕೇಳಿದ್ರು ಅವ್ರಿಗೂ ಸಹ ಮಾಡಿಕೊಡ್ತೀನಿ. ಬಾಲ್ಕೋಟೆ ಸ್ಟೇಡಿಯಂ ನವನಗರಕ್ಕೆ ಬನ್ನಿ, ನಾನು ಅಲ್ಲಿ ಸಿಗ್ತೀನಿ. ಇದಲ್ಲದೆ ಈ ಸ್ಪೋರ್ಟ್ಸದಲ್ಲಿ ನಾನು ಒಬ್ಬ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ಮನ್ ಆಗಿ ಸ್ಟೇಟ್ ಮೆಡಲ್ ಮತ್ತು ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಮ್ಮ ಜಿಲ್ಲೆ ಅಂದರೆ ಈ ಉತ್ತರ ಕರ್ನಾಟಕ ಕಡೆಯಿಂದ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಯಾರು ಸ್ಪೋರ್ಟ್ಸ್ ಮಾಡೋದನ್ನು ತುಂಬ ಕಮ್ಮಿಯಾಗಿ ನೋಡ್ತಿದ್ದೀವಿ. ಹಾಗಾಗಿ ಬೆಂಗಳೂರು ಭಾಗದಲ್ಲಿ ಸುಮಾರು ಜನ ಹ್ಯಾಂಡಿಕ್ಯಾಪ್ಟ್ ವಿಭಾಗದಲ್ಲಿ ಸ್ಪೋರ್ಟ್ಸ್ ಮಾಡಿ ಮತ್ತು ಸ್ಪೋರ್ಟ್ಸ್ ಕೋಟಾ ಅಪಾಯಿಂಟ್ಮೆಂಟು ಸಹ ಆಗ್ತಿದ್ದಾರೆ. ಹ್ಯಾಂಡಿಕ್ಯಾಪ್ಟದಲ್ಲಿ ನಾರ್ಮಲ್ ಸ್ಪೋರ್ಟ್ಸ್ ಕೋಟಾ ಸಹ ಇದೆ. ಹಾಗಾಗಿ ಸ್ಪೋರ್ಟ್ಸಿಗೆ ಸಹ ವ್ಯಾಲ್ಯೂ ಕೊಡಿ, ನಿಮ್ಮ ಮಕ್ಕಳನ್ನು ಸ್ಪೋರ್ಟ್ಸಿಗೆ ಹಾಕಿ. ಇಂಟ್ರೆಸ್ಟ್ ಇದ್ದವ್ರನ್ನ ಕರ್ಕೊಂಬನ್ನಿ. ತುಂಬ ಹಾರ್ಡಿರ್ತಾರೆ, ಓದಿನಲ್ಲಿ ಕಮ್ಮಿ ಇದು ಇರುತ್ತೆ ಇಂಟ್ರೆಸ್ಟು, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ಕರ್ಕೊಂಬನ್ನಿ ಬಾಲ್ಕೋಟ್ ಸ್ಟೇಡಿಯಮ್ಗೆ. ನೆಕ್ಸ್ಟ್ ಈ ಸ್ಕೂಲ್ ಮೇಟ್ಗಳು ಅತ್ತೆ ಬರ್ತವೆ. ಮತ್ತು ಇನ್ನು ಹುಡುಗಿಯರು ಅತಿ ಹೆಚ್ಚು ಇಂಪ್ರೂವ್ ಆಗೋದೇ ಹುಡುಗಿಯರು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳಿಂದನೇ ಮೆಡಲ್ಗಳಾಗಿರೋದು ಇಂಟರ್ನ್ಯಾಷನಲಲ್ಲಿ. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸಲ್ಲಿ ಮತ್ತು ಈ ಹ್ಯಾಂಡಿಕ್ಯಾಪ್ಟ್ ವಿಭಾಗದಲ್ಲಿ ಹ್ಯಾಂಡಿಕ್ಯಾಪ್ಟ್ ಒಂದು ಸರ್ಟಿಫೈಟ್ ಇದ್ದವರು ಬಾಲ್ಕೋಟ್ ಸ್ಟೇಡಿಯಮ್ಗೆ ಬಂದು ನನಗೆ ಮೀಟಾಗಿ ನನ್ನ ಕರ್ತವ್ಯದ ಬಿಡುವಿನಲ್ಲಿ ನಾನು ಖಂಡಿತವಾಗಿ ಅವರಿಗೆ ಪ್ರಾಕ್ಟೀಸನ್ನು ಹೇಳ್ಕೊಡ್ತೀನಿ ಮತ್ತು ಮಾಹಿತಿಯನ್ನು ನೀಡ್ತೀನಿ. ಅವರಿಗೊಂದು ಒಳ್ಳೆಯದಾಗಲಿ. ಸ್ಪೋರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ದೇಹಕ್ಕೋಸ್ಕರ. ಹಾಗಾಗಿ ಫಿಸಿಕಲ್ಲು, ಫಿಟ್ನೆಸ್ಸು, ಸ್ಪೋರ್ಟ್ಸು, ಲೇಡೀಸ್ ಆಗಲಿ ಹ್ಯಾಂಡಿಕ್ಯಾಪ್ಟ್ ಆಗಲಿ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂಥೇಳಿ ನಾನೊಂದು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೆ. ಬಂದು ತಮ್ಮ ಇಂಟ್ರೆಸ್ಟ್ ಇದ್ದರೆ ಬಾಲ್ಕೋಟ್ ಸ್ಟೇಡಿಯಮ್ಗೆ ಬನ್ನಿ. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ.